ರಾಯಬಾಗ್ ಸಂತೆಯಲ್ಲಿ ಕುರ್ಬಾನಿ ಹೋತುಗಳ ಭರಾಟೆ ವ್ಯಾಪಾರ. ಪ್ರತಿ ಸೋಮವಾರ ಹೋತ, ಆಡು, ಕುರಿ, ಟಗರುಗಳ ವ್ಯಾಪಾರಕ್ಕೆ ಹೆಸರುವಾಸಿಯಾದ ರಾಯಬಾಗ್ ಸಂತೆ ಪ್ರತಿ ಗುರುವಾರ ರಾಯಬಾಗ್ ಸ್ಟೇಷನ್ ಭಾಗದ ಲಕ್ಷ್ಮೀದೇವಿ ಮಂದಿರ ಹತ್ತಿರ ಹೋರಿ, ಆಕಳುಗಳ ಸಂತೆಯು ಅಷ್ಟೇ ಪ್ರಸಿದ್ಧಿಯನ್ನು ಪಡೆದಿದೆ. ಪ್ರತಿ ವರ್ಷ ಬಕ್ರೀದ್ ಕುರ್ಬಾನಿ ಸಂತೆಗೂ ಅಷ್ಟೇ ಹೆಸರುವಾಸಿಯಾಗುವ ಮೂಲಕ ತಾಲೂಕಿನಿಂದ 50 ರಿಂದ 70 ಕಿಲೋಮೀಟರ್ ದೂರದಿಂದ ರೈತರು, ವ್ಯಾಪಾರಸ್ಥರು ಖರೀದಿ ಹಾಗೂ ಮಾರಾಟಕ್ಕೆ ಇಲ್ಲಿಗೆ ಬರುವರು. ಈ ವರ್ಷವೂ ಬಕ್ರೀದ್ ನಿಮಿತ್ತ ರೈತರು ವರ್ಷ ಪೂರ್ತಿ ಬೆಳೆಸಿದ ವಿವಿಧ ತಳಿಯ ಹೋತು, ಟಗರುಗಳನ್ನು ಚೆನ್ನಾಗಿ ಮೇಯಿಸಿ ಹೋರಿ ತರಹ ತಯಾರಿಸಿ ಸಂತೆಯಲ್ಲಿ 10,000 ದಿಂದ 2 ಲಕ್ಷಗಳವರೆಗೆ ಬೆಲೆ ಅಪೇಕ್ಷೆ ಇಟ್ಟುಕೊಂಡು ವ್ಯಾಪಾರಕ್ಕೆ ಬಂದಿದ್ದರು. ಇದೇ ತಿಂಗಳ 28ಕ್ಕೆ ಜರುಗಲಿರುವ ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಬಕ್ರೀದ್ ಕುರ್ಬಾನಿಗಾಗಿ ರವಿವಾರದಿಂದ ಸೋಮವಾರದವರೆಗೂ 24 ಗಂಟೆಗಳ ಕಾಲ ಕುರ್ಬಾನಿ ಹೋತುಗಳ ಸಂತೆ ರಾಯಬಾಗ್ದಿಂದ ಬ್ಯಾಕುಡಕ್ಕೆ ಹೋಗುವ ಮಾರ್ಗದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಪಕ್ಕ ಭರಾಟೆಯಲ್ಲಿ ನಡೆಯಿತು. ಇಲ್ಲಿ ವ್ಯಾಪಾರಸ್ಥರಿಗೆ ಚಹಾ, ನಾಷ್ಟಾ ಅಂಗಡಿಗಳು, ರಾತ್ರಿ ಬೆಳಕಿನ ವ್ಯವಸ್ಥೆ ಮಾಡಲಾಗಿತ್ತು. ಸಂತೆಯಲ್ಲಿ ದೂರ ದೂರದ ರೈತರು ಶಿರೋಳಿ, ಉಸ್ಮಾನಿ, ಸೌಜತ್ ಸೇರಿದಂತೆ ಎದೆಯಳತೆಯ ವಿವಿಧ ರೀತಿಯ ತಳಿಯ ಹೋತು, ಟಗರುಗಳು ಕೊಳ್ಳುವವರ ಮನವನ್ನು ಸೆಳೆದವು. ಸ್ವಂತ ಯಾವ್ರಿ ನಿಮ್ದು? ರಾಯಬಾಗ್ ರೀ. ಈಗ ಎಲ್ಲಿ ಬಂದ್ರಿ ನೀವು ರೀ? ಬ್ಯಾಕ್ವರ್ಡ್ ಏನು ಎದಕ್ಕೆ ಬಂದ್ರಿ? ಬಕ್ರೀದ್ ಸಲುವಾಗಿ ಸಂತೆ ಬಂದೈತಿ. ಏನು ತೊಗೊಂಬಂದ್ರಿ ನೀವು? ಹೊಂತ ಯಾವ್ದೈತೆ ನಿಮ್ದು ಹೊಂತ? ಬಿಟ್ಟಲ್ ಯಾವ್ದು? ಪಂಜಾಬ್ ರೀ. ಎಷ್ಟು ತಿಂಗಳೈತ್ರಿ ಇದನ್ನು ಮಾಡೋದು? ಇದಕ್ಕೆ 2 ವರ್ಷ ರೀ. ಎಷ್ಟು ರೇಟ್ ನೀವು ಅಪೇಕ್ಷೆ ಮಾಡಿರಿ? ನಾವು ಒಂದು 45 ಇದನ್ನು ಬೆಳೆಸ್ಬೇಕಾದ್ರೆ ಏನು ಖರ್ಚು ಹೆಚ್ಚೈತ್ರೋ ಏನು ಹೆಂಗೆ ರೀ? ಖರ್ಚು ಸ್ವಲ್ಪ ಹೆಚ್ಚಾಗೈತ್ರಿ ಈಗ. ಹಾಂ ರೀ. ಈಗ 45 ಮಾರಿ ಅಂದ್ರೆ ನಿಮಗೆ ಹೊರಡಿಸ್ಬೋದು ರೀ. ಎಷ್ಟು ಕಿಲೋ ತನಕ ವೇಟ್ ಆಗ್ಬೋದು ರೀ? 60 kg. 60 kg. 60 ನಾವೇನು ವೇಟ್ ಮಾಡಿದ್ದೆ ಅಂದ್ರೆ 45 ಬಂದ್ರೆ ಕೊಡೋರು. ಶ್ರೀಶೈಲ್ ಸುರನ್ ಯಾವ್ರಿ? ರಾಯಬಾಗ್.